ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಾನು, ಲಕ್ಷ್ಮಿ, ಲಕ್ಷ್ಮಿ ಏನಾಯ್ತು? ಯಾಕೆ ಗಾಬರಿ ಆಗಿದ್ಯಾ? ಏನಾಯ್ತು? ರೇ, ಕೆಟ್ಟ ಕನ್ಸು ರೀ. ಮನೆ ಚಿಂತೆನೆಲ್ಲ ತಲೆಯಲ್ಲಿ ಇಟ್ಕೊಂಡ್ರೆ ನಿಂಗೆ ನಿದ್ದೆ ಇಲ್ಲಿಂದ ಬರುತ್ತೆ ಹೇಳು? ಹಿರಿಯವ್ರ ಮಾತು ಕೇಳಿಲ್ವಾ? ಚಿತೆ ಸತ್ತಿರೋರ್ನ ಸುಟ್ರೆ ಚಿಂತೆ ಬದುಕಿರೋರ್ನೇ ಸುಡುತ್ತಂತೆ. ಅದಕ್ಕೆ ಏನು ಯೋಚನೆ ಮಾಡಬೇಡ, ಏನೋ ಮಾಡೋಣ. ರೇ, ನಾನ್ ಮನೆ ವಿಷಯ ಏನು ಯೋಚನೆ ಮಾಡ್ತಿಲ್ಲ ರೀ. ಯಾಕೋ ಜಾನು ತುಂಬಾ ನೆನಪಾಗ್ತಿದ್ದಾಳೆ. ಅವಳ ವಿಷಯದಲ್ಲಿ ಏನೋ ಕೆಟ್ಟದಾಗತ್ತೆ ಅಂತ ಕನ್ಸು ಬಂತು ರೀ. ಅದಕ್ಕೆ ಗಾಬರಿ ಆಗ್ತಿದೆ. ಅದು ಜಾನು ಮನೆಗೆ ಬರ್ತೀನಿ ಅಂತ ಹೇಳಿದ್ರು ನಾವಲ್ಲಿಗೆ ಹೋಗಿ ಕರ್ಕೊಂಡು ಬರಕ್ ಆಗ್ತಾ ಇಲ್ಲ ನೋಡು. ಅದನ್ನ ಯೋಚನೆ ಮಾಡ್ತಾ ಇದ್ಯಾ ಅನ್ಸುತ್ತೆ. ಯೋಚನೆ ಮಾಡಬೇಡ ಲಕ್ಷ್ಮಿ, ಆದಷ್ಟು ಬೇಗ ನಾನು ಕರ್ಕೊಂಡ್ಬರ್ತೀನಿ. ರೀ, ಆದ್ರೂ ನನ್ನ ಮನ್ಸಿಗೆ ಯಾಕೋ ಸಮಾಧಾನ ಆಗ್ತಿಲ್ಲ ರೀ. ಅವಳಿಗೊಂದು ಫೋನ್ ಮಾಡಿ ಮಾತಾಡೋಣ. ಈ ನಡರಾತ್ರಿ ಯಾರಾದರೂ ಫೋನ್ ಮಾಡ್ತಾರಾ? ಪಾಪ ಅವ್ರು ನೆಮ್ಮದಿಯಿಂದ ನಿದ್ದೆ ಮಾಡ್ತಿರ್ತಾರೆ. ಈಗ ನೀನೇನಾದರೂ ಫೋನ್ ಮಾಡಿದ್ರೆ ಆ ಕಡೆ ಅವಳು ನಿದ್ದೆ ಮಾಡಲ್ಲ, ಈ ಕಡೆ ನೀನು ನಿದ್ದೆ ಮಾಡಲ್ಲ. ಹೇಳಿದ್ನಲ್ಲ, ಒಂದು 2-3 ದಿನದಲ್ಲಿ ನಾನು ಏನಾದರೂ ಮಾಡಿ ಕರ್ಕೊಂಡ್ಬರ್ತೀನಿ. ಧೈರ್ಯವಾಗಿರು. ರೀ, ಯಾಕೋ ನನ್ನ ಮನ್ಸಿಗೆ ಸಮಾಧಾನನೇ ಆಗ್ತಿಲ್ಲ ರೀ. ಯಾಕೋ ಉಸಿರು ಕಟ್ಟೋ ಹಾಗಾಗ್ತಾ ಇದೆ. ಹೌದಾ? ಹಾಗಾದ್ರೆ ಆಸ್ಪತ್ರೆಗೆ ಹೋಗೋಣವಾ? ಇಲ್ಲ ಅವತ್ತು ನಮ್ಮನೆ ಹತ್ರ ಡಾಕ್ಟರ್ ಇದ್ದಾರಲ್ಲ, ಅವ್ರಿಗೊಂದು ಫೋನ್ ಮಾಡಿ ಕರೆಸ್ಲಾ? ಇಲ್ಲ ರೀ, ಇದು ಡಾಕ್ಟ್ರಿಂದ ವಾಸಿಯಾಗೋ ಗಾಯ ಅಲ್ಲ, ಮನ್ಸಿಗಾಗಿರೋ ಗಾಯ. ನನಗೆ ಪ್ರತಿ ಸಾರಿ ಈ ತರ ಕನ್ಸು ಬಿದ್ದಾಗ ಯಾರಿಗಾದ್ರೂ ಏನಾದ್ರೂ ತೊಂದರೆ ಆಗೇ ಆಗತ್ತೆ. ಹೋದ್ ಸಾರಿ ಈ ರೀತಿ ಕನ್ಸು ಬಿದ್ದಾಗ ತಾನೆ ಅತ್ತೆಗೆ ಹಾಗಾಗಿದ್ದು. ಈಗ ಜಾನುಗೇನಾಗುತ್ತೋ ಅಂತ ಭಯ ಆಗ್ತಿದೆ ರೀ. ಅವಳು ತಾಯಿ ಆಗ್ತಿದ್ದಾಳೆ. ಈ ಸಮಯದಲ್ಲಿ ಅವಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಲಕ್ಷ್ಮಿ, ಏನೇನೋ ನೀನೇ ಕಲ್ಪಿಸ್ಕೊಂಡು ಹಿಂಗೆ ಚಿಂತೆ ಮಾಡಬೇಡ. ಹಂಗೆಲ್ಲ ಏನೂ ಆಗಲ್ಲ, ಧೈರ್ಯವಾಗಿರು. ಹೇಳಿದ್ನಲ್ಲ, ಬೆಳಗ್ಗೆನೆ ನಾನು ಜಾನಕ್ಕೆ ಫೋನ್ ಮಾಡ್ತೀನಿ, ವಿಷಯ ಏನು ಅಂತ ತಿಳ್ಕೊಳ್ಳೋಣ. ಈಗ ದೇವ್ರ ಹೆಸರು ನೆನೆಸ್ಕೊಂಡು ಮಲ್ಕೋ, ನಿದ್ದೆ ಬರುತ್ತೆ. ಇನ್ನು ಏನು ಭಯ ಲಕ್ಷ್ಮಿ? ನೋಡು, ನಾನು ನೀನು ಈ ಜೀವನ ಅನ್ನೋ ಸಾಗರನ ಇಷ್ಟು ದಿನ ಈಜ್ಬಿಟ್ಟಿದ್ದೀವಿ. ಧೈರ್ಯವಾಗಿರು. ಮುಂದೆ ಏನು ಬಂದ್ರೂ ಈಜ್ಬಿಡೋಣ. ಮಲ್ಕೋ. ರೀ, ನನಗೆ ಯಾಕೋ ನಿದ್ದೆನೆ ಬರ್ತಾ ಇಲ್ಲ ರೀ. ಸರಿ, ಹಾಗಾದ್ರೆ ಅಲ್ಲಿ ವರಾಂಡ ಹತ್ರ ಹೋಗಿ ಒಂದು ಸ್ವಲ್ಪ ಆ ಗಾಳಿನಲ್ಲಿ ಓಡಾಡ್ಕೊಂಡು ಬರೋಣ. ಹಾಯ್ ಅನ್ಸುತ್ತೆ. ಆಯ್ತಾ? ಸರಿ, ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.